ಶ್ರೀ 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 ಲಿಂಗೈಕ್ಯ ಮುಮ್ಮಡಿ ನಿರ್ಮಾಣ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ಸಾಷ್ಟಾಂಗವನ್ನು ಅರ್ಪಿಸಿ ದೇಗಲ ಮಠದಲ್ಲಿ ಇವತ್ತು ಪರಮ ಪೂಜ್ಯರ ಪುಣ್ಯ ಸಂಸ್ಕರಣಾ ಕಾರ್ಯಕ್ರಮ ಉತ್ಸವ ನಡೀತಾ ಇದೆ. ನಾನು ಈ ಮಠಕ್ಕಾಗಲಿ ಕನಕಪುರಕ್ಕಾಗಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದವನಲ್ಲ. ಈ ಮಠದ ಒಬ್ಬ ಭಕ್ತರಾಗಿ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಈ ಮಠಕ್ಕೆ, ಕನಕಪುರದ ನಾಡಿನ ಜನತೆಗೆ, ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ನಮ್ಮ ವೀರ ಗಂಗಾಧರ ಅಜ್ಜಾರವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ನಾಡು ಧರ್ಮ ಸಾಮ್ರಾಜ್ಯವಾಗಲಿ, ಭಕ್ತಿಯ ನೆಲೆ ಬೀಡಾಗಲಿ ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನನಗೂ ಶಿವನ ಪಾದಕ್ಕೂ ಏನು ಸಂಬಂಧನೋ ಗೊತ್ತಿಲ್ಲ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ. ನಮ್ಮ ಮನೇಲಿ ಯಾರೇ ಹುಟ್ಟಿದ್ರು ಕೂಡ ಕೆಂಪೇಗೌಡ ಅಂತ ಒಂದು ಹೆಸರಂತ ಒಂದು ಪ್ರವೃತ್ತಿ. ನಮ್ಮ ತಾತ ಅವ್ರ ತಾತ ಅವ್ರ ತಾತ ಹೋಗ್ತಾ ಇಲ್ಲ. ಆದರೆ ಶಿವಾಲಮೂರ್ತಿಗೆ ನಮ್ಮ ತಾಯಿ ಬೇಡಿಕೊಂಡು ಆಮೇಲೆ ಕೊನೆಗೆ ಇಲ್ಲಿ ಬಂದು ಶ್ರೀಗಳ, ಹಿರಿಯ ಶ್ರೀಗಳು, ನಮ್ಮ ಇಡೀ ಕುಟುಂಬ ಶ್ರೀಗಳ, ದೇಗಲ ಮಠದ ಶ್ರೀಗಳ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಏನೇ ಕೆಲಸ ಆಗ್ಬೇಕಾದ್ರೂ ಕೂಡ ನಮ್ಮ ತಾಯಿ ಇಲ್ಲೇ ಈ ಸೇತುವೆ ಪಕ್ಕದಲ್ಲೇ ನಮ್ಮ ಮನೆ, ಅಲ್ಲಿ ನಮ್ಮ ತಾಯಿ ಮನೆ, ಇಲ್ಲಿಗೆ ಬಂದು ಇವರ ಮಠದ ಮಾರ್ಗದರ್ಶನದಂತೆ ಇವತ್ತು ಪ್ರತಿಯೊಂದು ಕಾರ್ಯ ಕೂಡ ನಡೆಸ್ಕೊಂಡು ಬರ್ತಾ ಇದ್ರು. ಸೊ ಅದಕ್ಕೆ ನಾನು ಕೂಡ ಯಾವ ಸಂದರ್ಭದಲ್ಲೂ ಕೂಡ ಧರ್ಮವನ್ನೇ ಉಳಿಸ್ಕೊಂಡು ಧರ್ಮದಿಂದ ಹೇಳಬೇಕು, ಧರ್ಮದಿಂದ ಬಾಳಬೇಕು, ಧರ್ಮದಿಂದ ಆಳಬೇಕು, ಧರ್ಮದಿಂದ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ನನ್ನ ಕೆಲಸ